ಕಥೆಯ ಹೇಳುವೆ ಕೇಳು. ಒಂದೊಂದು ಕಾಡಿನಲ್ಲಿ ಒಬ್ಬ ಬೇಟೆಗಾರನಿದ್ದನು. ಆತನು ದಿನನಿತ್ಯವೂ ಬೇಟೆಯಾಡುತ್ತಾ ಜೀವನ ಸಾಗಿಸುತ್ತಿದ್ದನು. ಹೀಗಿರುವಾಗ ಒಮ್ಮೆ ಆ ಬೇಟೆಗಾರನು ಹಂದಿಯೊಂದಕ್ಕೆ ಬಾಣವ ಹೊಡೆದನು. ಆಗ ಹಂದಿಯು ಕೋಪದಿಂದ ತನಗೆ ಬಾಣದಿಂದಲೇ ಹೊಡೆದ ಬೇಟೆಗಾರನ ಮೇಲೆ ಎರಗಿ ಆಕ್ರಮಣ ಮಾಡಿ ಕೊಂದು ಹಾಕಿತು. ಹೀಗೆಯೇ ಬೇಟೆಗಾರ, ಹಂದಿ ಹಾಗೂ ಬಿಲ್ಲು ಬಾಣ ಅಲ್ಲಿಯೇ ಬಿದ್ದಿದ್ದವು. ಅದೇ ಹಾದಿಯಲ್ಲಿ ಬರುತ್ತಾ ಒಂದು ನರಿಯು ಸತ್ತು ಬಿದ್ದಿದ್ದ ಬಿಲ್ಲನ್ನು, ಹಂದಿಯನ್ನು, ಬೇಟೆಗಾರನನ್ನು ಕಂಡು ತನಗೆ ತಿನ್ನಲು ಬಹಳವಾಗಿ ಆಹಾರವು ಸಿಕ್ಕಿತೆಂದು ಯೋಚಿಸಿ ಮೊದಲು ಹಂದಿಯನ್ನು ತಿನ್ನಲೋ ಅಥವಾ ಬೇಟೆಗಾರನನ್ನು ತಿನ್ನಲೋ ಎಂಬುದಾಗಿ ಯೋಚಿಸುತ್ತಾ ಕಡೆಗೆ ಅವೆರಡನ್ನೂ ಬಿಟ್ಟು ಅಲ್ಲಿಯೇ ಬಿದ್ದಿದ್ದ ಬಿಲ್ಲನ್ನು ಕಂಡು ಮೊದಲು ಇದನ್ನೇ ತಿನ್ನೋಣ ಎಂದು ಆ ಬಿಲ್ಲಿನ ದಾರವನ್ನು ಕತ್ತರಿಸಿತು. ಆ ಕೂಡಲೇ ಬಿಲ್ಲಿನ ಕೋಲು ನರಿಯ ಮುಖಕ್ಕೆ ಬಡಿಯಿತು. ಮುಂದಾಲೋಚನೆ ಇಲ್ಲದೆ ಮಾಡಿದ ಕೆಲಸದಿಂದ ನರಿಯು ಸತ್ತು ಬಿದ್ದಿತು.